Jai Shri Gurudev. Welcome to Business Studies online class. Today we are going to learn the Maslow's needs of hierarchy theory. Okay, Maslow's needs ಅಂತಂದ್ರೆ Maslow's is nothing but a psychologist. Abraham Maslow's ಅಂತ ಕರೀತಾರೆ. So ಇವತ್ತು ಸೈಕಾಲಜಿಕಲಿ ಪ್ರಕಾರ ಎಂಪ್ಲಾಯೀಸ್ಗೆ ಯಾವ ತರ ನೀಡ್ಸ್ ಇರುತ್ತೆ ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾವ ತರ ನೀಡ್ಸ್ ಅವಶ್ಯಕತೆಗಳಿರುತ್ತೆ ಎಂಪ್ಲಾಯೀಸ್ಗೆ ಅಂತ ಇವತ್ತು ನಾವು ಕಲ್ತ್ಕೊಳ್ಳಿಕ್ಕೆ ಹೋಗ್ತಾ ಇರೋದು. ಸೊ ಇನ್ ದ ಪ್ರೀವಿಯಸ್ ಕ್ಲಾಸಸ್ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದ ಮೋಟಿವೇಶನ್ ಅಂದ್ರೆ ಏನು, ಅದರಿಂದ ಆಗುವಂತ ಅದು ಫೀಚರ್ಸ್ ಇಂಪಾರ್ಟೆನ್ಸ್ ಎಲ್ಲ ನಾವು ತಿಳ್ಕೊಂಡ್ವಿ. ಓಕೆ, ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋದು ಅವರ ಅವಶ್ಯಕತೆಗಳು, ಅವರ ನೀಡ್ಸ್ ಏನೆಲ್ಲ ಇರುತ್ತೆ, ಬೇಸಿಕ್ ಇಂದ ಹಿಡಿದು ಎಲ್ಲಿ ತನಕ ಹೋಗಿ ನೀಡ್ಸ್ ಮುಟ್ಟುತ್ತೆ ಅಂತ ಇವತ್ತು ನಾವು ಕಲಿಯಲಿಕ್ಕೆ ಹೋಗ್ತಾ ಇರೋದು. ಸೊ ಇದರಲ್ಲಿ ನಾನು ನಿಮಗೆ ಒಂದು ಚಾರ್ಟ್ ಬರೆದು ತೋರಿಸಿದ್ದೀನಿ. ಆ ಚಾರ್ಟ್ ಮೂಲಕ ಯಾವ ತರ ನೀಡ್ಸ್ ನಾವು ಎಂಪ್ಲಾಯೀಸ್ಗೆ ಸಿಗಕ್ಕೆ ಚಾನ್ಸಸ್ ಇದೆ. ಈಗ ಎಂಪ್ಲಾಯೀಸ್ಗೆ ಯಾವ ತರ ನೀಡ್ಸ್ ಇರುತ್ತೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅಂತ ಕಲಿಯೋದಕ್ಕೂ ಮುಂಚೆ ಫಸ್ಟ್ ನಾವ್ ಏನ್ ತಿಳ್ಕೊಳ್ಬೇಕು, ಅಬ್ರಹಾಂ ಮ್ಯಾಸ್ಲೋ ಈಸ್ ಅ ಸೈಕಾಲಜಿಸ್ಟ್. ಇನ್ 1943 he presented the classic paper of human needs. Abraham is a psychologist. ಬಿಸಿನೆಸ್ ನಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಆಗುವಂತದ್ದು ಅಬ್ರಹಾಂ ಮ್ಯಾಸ್ಲೋಸ್ ಅಂತ ಕರೀತಾರೆ. ಈ ಚಾರ್ಟ್ ಇರುವಂತ ಹೆಸರು ಮ್ಯಾಸ್ಲೋಸ್ ನೀಡ್ಸ್ ಆಫ್ ಹೈರಾರ್ಕಿ ಆಫ್ ಥಿಯರಿ ಆಫ್ ನೀಡ್ಸ್ ಅಂತ ನಾವು ಕರಿತೀವಿ. ಓಕೆ, ಆದ್ರೆ ಅದನ್ನ ಸ್ಟಾರ್ಟ್ ಮಾಡಿದವರು ಯಾರು? ಅಬ್ರಹಾಂ ಮ್ಯಾಸ್ಲೋ. ಓಕೆ, ಅಬ್ರಹಾಂ ಮ್ಯಾಸ್ಲೋ ಏನಾಗಿರ್ತಾರೆ? ಸೈಕಾಲಜಿಸ್ಟ್ ಆಗಿರ್ತಾರೆ. ಇನ್ 1943 he presented the classic paper human needs ಅಂದ್ರೆ ಲೆವೆಲ್ಸ್ ಆಫ್ ನೀಡ್ಸ್. ಯಾರಿಗೆ? ಹ್ಯೂಮನ್ಸ್ಗೆ. ಹ್ಯೂಮನ್ ತಾನೇ ಈಗ ಎಂಪ್ಲಾಯ್ ಆಗಿ ಕೆಲಸ ಮಾಡುವಂತದ್ದು. ಸೊ ಅವರಿಗೆ ಇರುವಂತ ಅವಶ್ಯಕತೆಗಳು ಏನೆಲ್ಲ ಇದೆ ಅಂತ 1943 ಅವರು ಒಂದು ಕ್ಲಾಸಿಕ್ ಪೇಪರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಪ್ರೆಸೆಂಟ್ ಮಾಡಿದ್ರು. ಯಾವ ತರ ಬೇಸಿಕ್ ನೀಡ್ಸ್ ಇಂದ ಹಿಡಿದು ಎಕ್ಸ್ಟ್ರೀಮ್ ನೀಡ್ಸ್ ತನಕ ಹೋಗಿ ರೀಚ್ ಆಗುತ್ತೆ ಒಂದು ಎಂಪ್ಲಾಯ್ದು ಅಂತ ಇರುವಂತ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಆ ಒಂದು ಟೈಮ್ ನಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಯಾವ ರೀತಿ ಅಂದ್ರೆ ಶೋಯಿಂಗ್ ಬೈ ದಿಸ್ ಚಾರ್ಟ್, ಫಸ್ಟ್ ಮನುಷ್ಯನ್ಗೆ ಏನ್ ಕೇಳ್ತಾ ಇದ್ದಾರೆ, ನೀಡ್ಸ್ ಯಾವ ತರ ಅಂತ ಕೇಳ್ತಾ ಇದ್ದಾರೆ. 1 2 3 4 5 ಇಲ್ಲಿಂದ ಟಾಪ್ ಇಂದ ಬಾಟಮ್ ತನಕ ಅಲ್ಲ, ನೀಡ್ಸ್ ಏನಿದ್ರು ಬಾಟಮ್ ಟು ಟಾಪ್ ಲೆವೆಲ್ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋಗಿ ನಾವು ನಮ್ಗೆ ಬೇಕಾಗಿರುವಂತ ಒಂದು ನೀಡ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳೋದು ಯಾವ ತರ ಅಂತ ಈಗ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋದು. ಸೊ ಇದು ಅದಕ್ಕೆ ನಾನು 1 2 3 4 5 ಅಂತ ಹಾಕಿದ್ದು. ದಿಸ್ ಇಸ್ ಸ್ಟೆಪ್, ಫಸ್ಟ್ ಸ್ಟೆಪ್, ಸೆಕೆಂಡ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ ಅಂಡ್ ಫಿಫ್ತ್ ಸ್ಟೆಪ್. ಸೊ ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಒಂದು ಅವಶ್ಯಕತೆ. ಬೇಸಿಕ್ ಇಂದಾನೆ ನಮ್ಗೆ ಈಗ ಹೋಗಿದ ಕೂಡಲೇ ಮೇಲೋಗಿ ನಿಂತ್ಕೊಳಕ್ ಆಗಲ್ಲ. ಮೇಲೋಗಿ ನಿಂತ್ಕೋಬೇಕು ಅಂತಂದ್ರೆ ಕೆಳಗೆ ಇರುವಂತ ಮೆಟಲ್ ಹತ್ತಿನೇ ಮೇಲೋಗಿ ನಾವು ರೀಚ್ ಮಾಡ್ಲಿಕ್ಕೆ ಸಾಧ್ಯ, ಹೌದಲ್ವಾ? ಸೊ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋದು ಮೊದಲನೇ ಮೆಟಲ್ ಏನಿದೆ, ಒಂದು ಹ್ಯೂಮನ್ ಬೀಯಿಂಗ್ ಗೆ ಮೊದಲನೇ ಅವಶ್ಯಕತೆ ಏನಿದೆ. ದ ಫಸ್ಟ್ ನೀಡ್ ಇಸ್ ನಥಿಂಗ್ ಬಟ್ ಎ ಬೇಸಿಕ್ ಸೈಕಲಾಜಿಕಲ್ ನೀಡ್ಸ್. ಬೇಸಿಕ್ ಸೈಕಲಾಜಿಕಲ್ ನೀಡ್ಸ್ ಎಕ್ಸಾಂಪಲ್ ಕೂಡ ನಾನು ಇಲ್ಲಿ ಬರ್ತಿದ್ದೀನಿ. ಫುಡ್, ಕ್ಲೋತ್ಸ್, ಶೆಲ್ಟರ್, ಸ್ಲೀಪ್ ಎಕ್ಸೆಟ್ರಾ, ಹೌದಲ್ವಾ? ಒಬ್ಬ ಮನುಷ್ಯನಿಗೆ ಬೇಸಿಕ್ ಆಗಿ ಯಾವ ನೀಡ್ಸ್ ಬೇಕು? ಒಬ್ಬ ಮನುಷ್ಯ ಜೀವನ ಮಾಡ್ಬೇಕು ಅಂತಂದ್ರೆ ಬೇಸಿಕ್ ಏನಿರ್ಬೇಕು? ಮನೆ ಇರ್ಬೇಕು, ಹೌದಲ್ವಾ? ನೆಕ್ಸ್ಟ್ ತಿನ್ನಕ್ಕೆ ಫುಡ್ ಇರ್ಬೇಕು, ಅದೇ ಮಲ್ಗಕ್ಕೆ ಜಾಗ ಇರ್ಬೇಕು, ಶೆಲ್ಟರ್, ನಿದ್ದೆ ಇರ್ಬೇಕು. ಇದಿಷ್ಟು ಬೇಸಿಕ್ ನೀಡ್ಸ್ ಒಂದು ಹ್ಯೂಮನ್ ಇಂದು. ಇದು ಬೇಸಿಕ್ ನೀಡ್ಸ್. ಈ ನೀಡ್ಸ್ ಸಿಕ್ಕಿಲ್ಲ ಅಂತಂದ್ರೆ ಆ ನೀಡ್ಸ್ ಸಿಕ್ಕಕ್ಕೆ ಅವನು ಮೋಟಿವೇಟ್ ಆಗ್ತಾ ಹೋಗ್ತಾನೆ. ಇಟ್ಸ್ ನಥಿಂಗ್ ಬಟ್ ಎ ಮೋಟಿವೇಶನ್, ಥಿಯರಿ ಆಫ್ ಮೋಟಿವೇಶನ್. ಹೈರಾರ್ಕಿ ನೀಡ್ಸ್ ಇನ ಮೋಟಿವೇಶನ್ ಏನು? ಒಂದು ಹ್ಯೂಮನ್ ಬೀಯಿಂಗ್ ಬೇಸಿಕ್ ಮೋಟಿವೇಶನ್ ಇಂದ ಹೈ ಲೆವೆಲ್ ಮೋಟಿವೇಶನ್ ತನಕ ಯಾವ ತರ ತಲುಪ್ತಾನೆ, ಯಾವ ರೀತಿ ತಲುಪ್ತಾನೆ ಅಂತಿರೋದೇ ನಾವೀಗ ಚಾರ್ಟ್ ಅಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇರೋದು. ಬೇಸಿಕ್ ಆಗಿ ಏನ್ ಬೇಕು? ಫಸ್ಟ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾಗ ಮೋಟಿವ್, ಮೋಟಿವೇಶನ್, ಮೋಟಿವೇಟರ್ ಅಂತ 3 ವ್ಯತ್ಯಾಸವಾಗಿ ಹೇಳಿದೆ. ಮೋಟಿವ್ ಅಂತಂದ್ರೆ ನನಗೆ ಅನ್ಸ್ತದೆ ನನ್ಗೆ ಹಸುವಾಗ್ತಾ ಇದೆ ಅಂತ. ಸೊ ಆ ತರ ಹಸುವಿಗೆ ನಾನು ಏನ್ ಮಾಡ್ತೀನಿ, ಹೋಗಿ ಕಿಚನ್ ಅಲ್ಲಿ ಏನಿದೆ ಅಂತ ನೋಡಿ ತಿಂತೀವಿ, ದಟ್ ಈಸ್ ಮೋಟಿವೇಶನ್. ಸಿಗ್ನಲ್ ಕೊಡೋದು ಮೋಟಿವ್, ಅದನ್ನ ಜಾರಿಗೆ ತರಕ್ಕೆ ಹುಡುಕ್ತಿವಲ್ವಾ, ಅದು ಮೋಟಿವೇಶನ್. ಆ ಹುಡುಕಿ ತಗೊಂಡು ನಮ್ಗೆ ಇನ್ನೂ ಬೇಕಾದ್ರೆ ತಗೊಳ್ಳಿ ಅಂತ ಎನ್ಕರೇಜ್ ಮಾಡ್ತೀವಲ್ವಾ, ದಟ್ ಈಸ್ ಮೋಟಿವೇಟರ್. ಓಕೆ, ಸೊ ಇದರಲ್ಲಿ ಬೇಸಿಕ್ ನೀಡ್ಸ್ ಅಂತಂದ್ರೆ ಏನು? ಏನೆಲ್ಲ ನಮಗೆ ಒಂದು ಹ್ಯೂಮನ್ ಬೀಯಿಂಗ್ ಗೆ ಏನೆಲ್ಲ ಬೇಸಿಕ್ ಅವಶ್ಯಕತೆ ಇರ್ಬೇಕು ಅಂತ ಇರೋದೇ ಫಸ್ಟ್. ಹೌದು, ಬೇಸಿಕ್ ಏನ್ ಬೇಕು? ನಮ್ಗೆ ಇರಕ್ ಜಾಗ ಬೇಕು, ಉಡಕ್ ಬಟ್ಟೆ ಬೇಕು, ತಿನ್ನಕ್ಕೆ ಅನ್ನ ಬೇಕು, ನೆಮ್ಮದಿಯಾಗಿ ನಿದ್ದೆ ಬೇಕು. ಇದು ಬೇಸಿಕ್ ನೀಡ್ಸ್ ಒಂದು ಹ್ಯೂಮನ್ ಬೀಯಿಂಗ್. ಓಕೆ, ಸರಿ, ನನಗೆ ಬೇಸಿಕ್ ನೀಡ್ಸ್ ಸಿಕ್ಕಾಯ್ತು. ಆವಾಗ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಮೋಟಿವೇಟ್ ಆಗ್ತೀವಿ ನಾವು. ಸರಿ, ನನಗೆ ಬೇಸಿಕ್ ನೀಡ್ ಏನೋ ಸಿಕ್ಕಾಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು? ಅದೇ ಬೇಸಿಕ್ ನೀಡ್ ಅನ್ನ ಪರ್ಮನೆಂಟ್ ಆಗಿ ನಮ್ಮ ಲೈಫ್ ಅಲ್ಲಿ ಇಟ್ಕೋಬೇಕು ಅಂತಂದ್ರೆ ಏನ್ ಬೇಕು? ಸೇಫ್ಟಿ, ಸೆಕ್ಯೂರಿಟಿ ನೀಡ್ಸ್ ಬೇಕು. ಸೆಕ್ಯೂರಿಟಿ ನೀಡ್ಸ್ ಇಸ್ ನಥಿಂಗ್ ಬಟ್ ಎ ಮನಿ ಅಂಡ್ ಜಾಬ್. ಓಕೆ,
ಈ ಬೇಸಿಕ್ ಥಿಂಗ್ಸೇ ಸಿಕ್ಬೇಕು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಸರಿ ಬೇಸಿಕ್ ಸಿಕ್ಕಾಯ್ತು ನನಗೆ, ನೆಕ್ಸ್ಟ್ ಮಟ್ಲ ಹತ್ತೀವಿ. ಆಮೇಲೆ ಏನ್ ಥಿಂಕ್ ಮಾಡ್ತೀವಿ, ಈ ಬೇಸಿಕ್ ಅಂತಾನೆ ನಾನು ಡೈಲಿ ಇದೇ ತರನೇ ತಿನ್ನೋದು, ಮಲ್ಗೋದು, ನೆಮ್ಮದಿಯಾಗಿ ನಿದ್ದೆ ಮಾಡೋದೆಲ್ಲ ಮಾಡ್ಬೇಕು ಅಂತಿದ್ದಲೆ ಸೇಫ್ಟಿ ಮುಖ್ಯ. ಸೇಫ್ಟಿ ನೀಡ್ಸ್ ಅನ್ನ ಥಿಂಕ್ ಮಾಡ್ತಾರೆ ಎಂಪ್ಲಾಯ್. ಸೇಫ್ಟಿ ನೀಡ್ಸ್ ಅಂತಂದ್ರೆ ಇದೆಲ್ಲ ಸುಮ್ಮನೆ ಅಂತೂ ಯಾರು ಕೊಡಲ್ಲ ಅಲ್ವಾ. ಸೊ ಅವಾಗ ಏನಾಗುತ್ತೆ, ನನ್ಗೆ ಒಂದು ಒಳ್ಳೆ ಕೆಲಸ ಬೇಕು, ಆ ಕೆಲಸದಿಂದ ಬರುವಂತ ಹಣ ಬೇಕು. ಸೊ ಈ ತರ ಸಿಗುವಂತ ಹಣ, ಈ ತರ ಸೆಕ್ಯೂರಿಟಿ ಸೇಫ್ಟಿ ಸಿಕ್ಕುವಾಗ ನಾವೇನು ಇರೋ ಮನೆ, ನಿದ್ದೆ, ಊಟ, ಬಟ್ಟೆ ಎಲ್ಲ ಮಾಡ್ಕೊಳ್ತೀವಿ, ಅದು ಡೇ ಬೈ ಡೇ ಏನೂ ತೊಂದರೆ ಇಲ್ದಲೆ ನಡೀತಾ ಹೋಗುತ್ತೆ. ಸೊ ಬೇಸಿಕ್ ಥಿಂಗ್ ಮುಗೀತು, ಫುಲ್ಫಿಲ್ ಆಯ್ತು. ಸೆಕೆಂಡ್ ಸ್ಟೆಪ್ ಹತ್ತಿದ್ವಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಆ ಬೇಸಿಕ್ ಥಿಂಗ್ ಫ್ಯೂಚರ್ ತನಕನೂ ಫುಲ್ಫಿಲ್ ಮಾಡೋದಕ್ಕೆ ನನಗೆ ಒಂದು ಜಾಬ್, ಮನಿ ಎರಡೂ ಬಂತು. ಸರಿ, ಇವಾಗ ನಾನು ಸ್ವಲ್ಪ ಮಟ್ಟಿಗೆ ಉಸಿರಾಡ್ತಾ ಇದ್ದೀನಿ. ಮೂರನೇ ಸ್ಟೆಪ್ ಆವಾಗ ಮತ್ತೆ ಮೋಟಿವೇಶನ್ ಸಿಗುತ್ತೆ ನನಗೆ. ಮೂರನೇ ಸ್ಟೆಪ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ಅಫಿಲಿಯೇಷನ್ ಬಿಲಾಂಗಿಂಗ್ ನೀಡ್ಸ್ ಅಂತಂದ್ರೆ ನಾನು ಒಬ್ಬನೇ ಅಂತ ಇರಕ್ಕಾಗಲ್ಲ, ನನಗೆ ಫ್ರೆಂಡ್ಸ್ ಬೇಕು, ಫ್ಯಾಮಿಲಿ ಬೇಕು, ಇಲ್ಲ ಕೇಳಿ ರಿಲೇಶನ್ಶಿಪ್ ಬೇಕು. ನನಗೆ ಈಗ ಕೆಲಸ ಮಾಡೋದಾದ್ರೆ ಒಳ್ಳೆ ಫ್ರೆಂಡ್ಸ್ ಬೇಕು ಅಂತ ಇರುತ್ತೆ ಒಂದು ಮೋಟಿವೇಶನ್. ಸರಿ, ಮನೆಗೆ ಬಂದ್ರೆ ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಏನು ಹೇಗೆ ಅಂತ ಕೇಳೋದಕ್ಕೆ ಒಂದು ಫ್ಯಾಮಿಲಿ ಬೇಕು ಅನ್ಸುತ್ತೆ, ರಿಲೇಶನ್ಶಿಪ್. ಸೊ ಈ ತರ ಒಂದು ಬಿಲಾಂಗಿಂಗ್ ನೆಕ್ಸ್ಗೆ ನಾವು ಅಡಿಕ್ಟ್ ಆಗ್ತಾ ಹೋಗ್ತೀವಿ. ಬೇಸಿಕ್ ಫುಡ್ ಬೇಕು ಅಂತ ಅನ್ಕೊಂತೀವಿ, ಅಂದ್ರೆ ಮೋಟಿವೇಶನ್ಗೆ ಸ್ಟಾಪ್ ಇಲ್ಲ. ಡೇ ಬೈ ಡೇ ನಮ್ಗೆ ಒಂದು ಸಿಕ್ಕಿದ್ರೆ ಮತ್ತೊಂದು ಬೇಕು, ಮತ್ತೊಂದು ಸಿಕ್ಕಿದ್ರೆ ಮತ್ತೊಂದು ಬೇಕು ಅಂತ ನಾವು ಆಸೆ ಪಡ್ತಾನೆ ಹೋಗಿ, ಆಸೆ ಮಿತಿಲ್ಲ ಅಂತ ಹೇಳ್ತಾರಲ್ಲ. ಸೊ ಆ ತರ ಬೇಸಿಕ್ ಆಗಿ ಊಟ ಸಿಕ್ಕಿದ್ರೆ ಸಾಕು, ಊಟ ಸಿಕ್ತು, ಮನೆಗಿರಕ್ ಮನೆ ಸಿಕ್ಕಿದ್ರೆ ಸಾಕಪ್ಪ, ಮನೆ ಸಿಕ್ತು, ಅದೆಲ್ಲ ಮುಗಿತು. ನೆಕ್ಸ್ಟ್ ಏನಂತೀವಿ, ಇದು ಶಾಶ್ವತವಾಗಿರ್ಬೇಕು ಅಂತಂದ್ರೆ ಒಂದು ಕೆಲಸ ಸಿಕ್ಕಿದ್ರೆ ಸಾಕಪ್ಪ, ಒಂದು ಹಣ ಬಂದ್ರೆ ಸಾಕಪ್ಪ, ಅದು ಸಿಕ್ತು. ಅದು ಮತ್ತೆ ಇನ್ನೊಂದು ಆಸೆ ಉಟ್ಕೊಳ್ತು, ಮತ್ತೆ ಮೋಟಿವೇಶನ್ ಆಯ್ತು, ಏನು ನನ್ಗೆ ಒಂದು ಫ್ಯಾಮಿಲಿ ಬೇಕಪ್ಪ, ನನಗೊಂದು ಫ್ರೆಂಡ್ ಸರ್ಕಲ್ ಬೇಕು. ಸೊ ಇನ್ನೊಂದು ತರ ಮೋಟಿವೇಶನ್ ಸ್ಟಾರ್ಟ್ ಆಯ್ತು. ದಿಸ್ ಇಸ್ ಅ ಡಿಫರೆಂಟ್ ಕೈಂಡ್ಸ್ ಆಫ್ ನೀಡ್ಸ್ ದ ಹ್ಯೂಮನ್ ವಾಂಟ್ಸ್ ಟು ಡೇ ಬೈ ಡೇ ಆರ್ ಸ್ಟೆಪ್ ಬೈ ಸ್ಟೆಪ್ ಇನ್ ಹೀಸ್ ಫ್ಯೂಚರ್ಸ್, ಇಸ್ಂಟ್ ಇಟ್? ಸೊ ಆವಾಗ ಸೇಫ್ಟಿ ನೀಡ್ಸ್, ಬಿಲಾಂಗಿಂಗ್ ಬಂತು. ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ, ಎಸ್ಟೀಮ್. ಸರಿ, ತಿನ್ನಕ್ ಅನ್ನ ಆಯ್ತು, ಬಟ್ಟೆ ಆಯ್ತು, ಎಲ್ಲ ಸಿಕ್ತು, ಜೊತೆಗೆ ಕೆಲಸ ಸಿಕ್ತು, ಹಣ ಬಂತು, ಫ್ಯಾಮಿಲೀಸ್ ಬಂದ್ರು, ಫ್ರೆಂಡ್ಸ್ ಬಂದ್ರು, ಎಲ್ಲ ಆಯ್ತು. ಇನ್ನೇನ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಇನ್ನೇನ್ ಮೋಟಿವೇಶನ್ ಬರುತ್ತೆ, ನನಗೊಂದು ಒಳ್ಳೆ ಫೇಮ್ ಬೇಕು, ಈಗ ಸಾಧಾರಣ ಕ್ಲರ್ಕ್ ಆಗಿದ್ದೀನಿ, ನನಗೆ ಮ್ಯಾನೇಜರ್ ಪೋಸ್ಟ್ ಬೇಕು. ಅದಕ್ಕಾಗಿ ನೀವು ಮೋಟಿವೇಶನ್ ತಗೊಳ್ತಾ ಇದ್ದೀರಿ, ನಿಮ್ಗೆ ಮೋಟಿವೇಶನ್ ಸಿಗುತ್ತೆ. ಯಾವ ರೀತಿ ಆದ್ರೆ ನಾನು ಈ ಒಂದು ಸ್ಟೆಪ್ ಇಂದ ಮತ್ತೆ ಒಂದು ಹೈಯರ್ ಪೊಸಿಷನ್, ಈ ಒಂದು ಪೊಸಿಷನ್ ಇಂದ ಮತ್ತೆ ಹೈಯರ್ ಪೊಸಿಷನ್ಗೆ ಹೋಗಿ ನಾನು ನನ್ನ ಒಂದು ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಸೊ ಆಲ್ರೆಡಿ ಯು ಹ್ಯಾವ್ ಗಾಟ್ the basic needs, whatever the things you want to live in a lifestyle, you already get, or you are already got the basic needs, isn't it? After getting the basic needs, what's next is nothing but security needs. Security needs means you want the whole security while getting the job or while getting the money, isn't it? After getting the job and after getting the money, what is the next need of your motivation? Is nothing but a belongingness needs. Belonging means nothing but a family, friends, whatever. Okay, day by day, ಸ್ಟೆಪ್ ಬೈ ಸ್ಟೆಪ್ ಯು ಆರ್ ಮೋಟಿವೇಟಿಂಗ್ ಯುವರ್ ಸೆಲ್ಫ್. ನಿಮ್ಗೆ ನೀವು ಮೋಟಿವೇಟ್ ಮಾಡ್ಕೊಳ್ತಾ ಇದ್ದೀರಾ. ನೆಕ್ಸ್ಟ್ ನಿಮಗೆ ಫೇಮ್ ಬೇಕು. ಎಸ್ಟೀಮ್ ಇಸ್ ನಥಿಂಗ್ ಬಟ್ ಎ ಫೇಮ್, ರಿವಾರ್ಡ್. ಅಂದ್ರೆ ಒಂದು ಸ್ಮಾಲ್ ಪೊಸಿಷನ್ ಇಂದ ಇನ್ನೂ ಹೈಯರ್ ಪೊಸಿಷನ್ಗೆ ಹೋಗುವಂತ ಒಂದು ಆಸೆ, ಒಂದು ಆಸೆ ಅಲ್ವಾ. ಸೊ ಆ ತರ ಒಂದು ಎಸ್ಟೀಮ್ ನೀಡ್ಸ್ ಬೇಕು ಅಂತ ನಿಮ್ಗೆ ಮತ್ತೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಅದು ಸುಮ್ಮನೆ ಸಿಗುತ್ತಾ? ನೋ, ಯು ಹ್ಯಾವ್ ಟು ಹಾರ್ಡ್ ವರ್ಕ್ ಸಿಗುತ್ತೆ. ಯು ಹ್ಯಾವ್ ಟು ವರ್ಕ್ ಹಾರ್ಡ್ and have to give wonderful creativity or innovation while doing the job inside the organization, isn't it? After all those things, you are going to get somewhat the reward, means it's nothing but a bonus or incentive or the higher position, isn't it? So that's why we used to say this esteem. Esteem is nothing but a fame or reward. Next, go for the another step. Fifth step is self-actualization. Self-actualization is if you are working in a company, your position is nothing but a manager. So you are willing to move a senior manager post or a wonderful senior manager or MD for the company. It's your wish, isn't it? ನಾನು ಇಲ್ಲಿದ್ದೀನಿ, ಹೊಸ ಕಂಪ್ನಿಲೇ ನನಗೊಂದು ಹೊಸ ಕಂಪ್ನಿನೇ ಓಪನ್ ಮಾಡಬೇಕು, ಇಲ್ಲ ಆ ಒಂದು ಪೊಸಿಷನ್ಗೆ ಇನ್ನೂ ಹೋಗಿ ರೀಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ 95 ಸಿಕ್ಕಿದೆ, ಆದ್ರೆ ನಿಮ್ಗೆ ಅಲ್ಲಿ ಕಂಪ್ಲೀಟ್ನೆಸ್ ಇಲ್ಲ. ಸೆಲ್ಫ್ ಆಕ್ಚುಲೈಸೇಷನ್ ಅಂತಂದ್ರೆ ಔಟ್ ಆಫ್ 100 ಸಿಕ್ಕಿದ್ರೆ ಮತ್ತೆ ನಾನು ಏನಾದ್ರೂ ಮತ್ತೆ ತಗೊಳ್ಬೇಕು ಅಂತ ಮೋಟಿವೇಶನ್ ಬರಲ್ಲ. ಯಾಕೆ? ಇರೋದೇ 100 ಟಾರ್ಗೆಟ್, ನಿಮಗೆ ಸಿಕ್ಕಿರೋದು 100, ಮತ್ತೆ ಮೋಟಿವೇಶನ್ ಅಲ್ಲಿ ಸಂದರ್ಭನೇ ಬರಲ್ಲ ಮೋಟಿವೇಶನ್ ಆಗೋದಕ್ಕೆ. ಅದೇ 200ಗೆ 100 ಸಿಕ್ಕಿದ್ರೆ ಮೋಟಿವೇಶನ್ ಸ್ಟಾರ್ಟ್ ಆಗುತ್ತೆ. ನಾನು ಇನ್ನೂ ಸ್ಕೋರ್ ಮಾಡಬೇಕು, ನನಗೆ 200ಗೆ 200 ತಗೊಳ್ಬೇಕು ಅನ್ನೋ ಒಂದು ಸೆಲ್ಫ್ ಮೋಟಿವೇಶನ್ ಅಥವಾ ಸೆಲ್ಫ್ ಆಕ್ಚುಲೈಸೇಷನ್ ಅಂತ ನಾವು ಕರಿತೀವಿ. ಅಂದ್ರೆ ಇನ್ನೂ ನಾನು ಇಂಪ್ರೂವ್ ಆಗಬೇಕು, ಇನ್ನೂ ನನ್ನ ಒಂದು
ಟ್ಯಾಲೆಂಟ್ ಅನ್ನ ತೋರಿಸಬೇಕು, ಆ ಒಂದು ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿ ಇನ್ನು ಹೈಯರ್ ಅಂಡ್ ಹೈಯರ್ ಅಂಡ್ ಹೈಯರ್ ಪೊಸಿಷನ್ ಗೆ ಹೋಗಿ ರೀಚ್ ಆಗಬೇಕು ಅನ್ನೋ ಒಂದು ಸೆಲ್ಫ್ ಮೋಟಿವೇಶನ್ ಇದೆಯಲ್ಲ, ಅದು ನಿಮ್ಮ ಒಳಗೆ ಬಂದು ನಿಲ್ಲುತ್ತೆ. ಅದಕ್ಕೆ ಹೇಳೋದು ಆಸೆಗೆ ಮಿತಿಲ್ಲ ಅಂತ, ಹೌದಲ್ಲ? ಅದೇ ತರ ಡೇ ಬೈ ಡೇ ಫಸ್ಟ್ ಹೇಳ್ತೀವಿ, ಏನ್ ಅನ್ಕೋತೀವಿ, ಬೇಸಿಕ್ ನೀಡ್ಸ್ ಅಲ್ಲಿ ಸದ್ಯ ನಂಗೆ ಊಟ ಸಿಕ್ಕಿದ್ರೆ ಸಾಕಪ್ಪ, ಮಲ್ಗದ್ ಮನೆ ಸಿಕ್ಕಿದ್ರೆ ಸಾಕಪ್ಪ, ನಿದ್ದೆ ಬಂದ್ರೆ ಸಾಕಪ್ಪ, ಅದೆಲ್ಲ ಸಿಕ್ಕಿದಾಗ ಮತ್ತೊಂದು ಆಸೆ ಹುಡ್ಕೊಳ್ತೀವಿ. ಏನು ಅದೆಲ್ಲ ಶಾಶ್ವತ ಆಗಿರೋದಕ್ಕೆ ನನ್ಗೊಂದು ಸೆಕ್ಯೂರಿಟಿ ಬೇಕು ಅಂತಂದ್ರೆ ಒಂದು ಜಾಬ್ ಇರ್ಲಿ, ಒಂದು ಸಂಬಳ ಬರ್ಲಿ, ಸರಿ ಅದು ಸಿಕ್ಕಾಯ್ತು, ಮತ್ತೆ ಇನ್ನೊಂದು ಆಸೆ ಹುಡ್ಕೊಳ್ತು, ಏನು ನಾನು ಒಬ್ನೇ ಹೆಂಗೆ ಎಂಜಾಯ್ ಮಾಡ್ಲಿ, ಎಂಜಾಯ್ ಮಾಡೋದಕ್ಕೂ ಜನ ಬೇಕಲ್ಲ, ನನಗೆ ಫ್ರೆಂಡ್ಸ್ ಸರ್ಕಲ್ ಬೇಕು, ಫ್ಯಾಮಿಲೀಸ್ ಬೇಕು ಅಂತ ಇನ್ನೊಂದು ಆಸೆ ಹುಡ್ಕೊಳ್ತು, ಮತ್ತೆ ಅದು ಸಿಕ್ತು, ಅದು ಸಿಕ್ಕಿದ್ರೆ ಮತ್ತೊಂದು ಸ್ಟೆಪ್ ಆಸೆ ಉಟ್ಕೊಳ್ತು, ನಾನು ಇಲ್ಲೇ ನಿಂತ್ಕೊಂಡ್ರೆ ಆಗಲ್ಲ, ನನ್ನ ಪೊಸಿಷನ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು, ಹೈಯರ್ ಪೊಸಿಷನ್ ಅಲ್ಲಿ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಇಟ್ಸ್ ನಥಿಂಗ್ ಬಟ್ ಎಸ್ಟೀಮ್ ನೀಡ್ಸ್ ಸಿಕ್ತು, ಅದಾಗಿ ಅಲ್ಲಿಗೂ ಸ್ಟಾಪ್ ಆಗಿಲ್ಲ, ಅಲ್ಲೂ ಆಸೆ ನಿಲ್ಲಿಲ್ಲ, ಮತ್ತೆ ಮೋಟಿವೇಶನ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಅಗೇನ್ ಐ ಹ್ಯಾವ್ ಟು ರೀಚ್ ಇನ್ ಅ ಪೀಕ್ ಆಫ್ ದಿ ಬಿಸ್ನೆಸ್ ಅಂತ, ಅಂದ್ರೆ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ, ಒಂದು ದೊಡ್ಡ ಒಂದು ಕಂಪ್ನಿನೇ ನಂದು ಮಾಡ್ಕೋಬೇಕು ಅನ್ನೋಂಥ ಸ್ಥಾನದಲ್ಲಿ ಹೋಗಿ ನಿಲ್ಬೇಕು. ದಿಸ್ ಇಸ್ ಅಕಾರ್ಡಿಂಗ್ ಟು ಸೈಕಾಲಜಿ. According to Abraham Maslow, he is a psychologist. I have already told you, he is a psychologist. According to him, human needs is nothing but not a basic psychological needs: safety, affiliation or belonging, esteem or self-actualization. Day by day, the motivation is going to increase day by day of the human behavior, of the human needs. ಅಂತ ಅವರ ಹ್ಯೂಮನ್, ಒಂದು ಮನುಷ್ಯನಿಗೆ ಯಾವ ರೀತಿಯಾದ ಒಂದು ನೀಡ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಯಾವ ರೀತಿಯಾದಂತ ನೀಡ್ಸ್ ಅನ್ನ ಅವರು ಅಳವಡಿಸ್ಕೊಂಡು ಹೋಗ್ತಾ ಇರ್ತಾರೆ ಡೇ ಬೈ ಡೇ. ಎಲ್ಲಿಗೆ ಒಂದಕ್ಕೆ ನಿಲ್ಲಲ್ಲ, ಒಂದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಡೇ ಬೈ ಡೇ ಇಂಪ್ರೂವ್ ಆಗ್ಬೇಕು, ಮತ್ತೆ ಮೇಲೆ ಹೋಗ್ಬೇಕು ಅಂತ ಒಂದು ಮೋಟಿವೇಶನ್ ಆಗ್ತಾ ಇರುತ್ತೆ ಒಂದು ಹ್ಯೂಮನ್ ಬೀಯಿಂಗ್. ಆ ಆಗುವಂತ ಮೋಟಿವೇಶನ್ ಲೆವೆಲ್ಸ್ ಇದು. ಓಕೆ, ಆಲ್ ದೀಸ್ ಲೆವೆಲ್ಸ್ ನಾವು ಕರೆಯೋದೆ Maslow's need of hierarchy theory of motivation. According to his theory, motivation ಅಂತಂದ್ರೆ is nothing but a different levels of the human needs or human behavior while doing inside the organization or working inside the company, isn't it? ಈ ತರ ಒಂದು ಸೈಕಲಾಜಿಕಲಿ, ಈ ತರ ಒಂದು ಮೆಂಟಲಿ ಅವರು ಯಾವ ರೀತಿ ಒಂದು ಹ್ಯೂಮನ್ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಹೋಗ್ತಾನೆ, ಮೋಟಿವೇಟ್ ಆಗ್ತಾ ಹೋಗ್ತಾನೆ, ಅವನೇ ಇಂಪ್ರೂವ್ಮೆಂಟ್ಸ್ ನ ತೋರಿಸ್ತಾ ಹೋಗ್ತಾನೆ ಅಂತಿರೋದೇ ಈ ಚಾರ್ಟ್ ನ ಅರ್ಥ. Okay, in the next class I'm going to explain you another wonderful topic of the directing chapter.